ಉಸಿರುಗಟ್ಟಿಸಿ ಪತಿಯಿಂದಲೇ ಹತ್ಯೆ ಮಾಡಲಾಗಿದೆ. ಆವಲಹಳ್ಳಿಯ ಅಪಾರ್ಟ್ಮೆಂಟ್ನಲ್ಲಿ ಉಸಿರುಗಟ್ಟಿಸಿ ಕೊಲೆ ಮಾಡಲಾಗಿದೆ. ಪತ್ನಿ ಸಂಧ್ಯಾ ಉಸಿರು ನಿಲ್ಲಿಸಿದ್ದಾನೆ. ನಿವೃತ್ತ ಇಸ್ರೋ ನೌಕರ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ದ ನಾಗಲೇಶ್ವರ ರಾವ್, ಆರೋಪಿ ನಾಗಲೇಶ್ವರ ರಾವ್ವನ್ನ ಸದ್ಯ ಆವಲಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನಲ್ಲಿ ಪತ್ನಿಯ ಉಸಿರುಗಟ್ಟಿಸಿ ಪತಿಯೇ ಕೊಲೆ ಮಾಡಿದ್ದಾರೆ. ಬೆಂಗಳೂರಿನ ಆವಲಹಳ್ಳಿಯ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಮಾನಸಿಕ ಖಿನ್ನತೆಯಿಂದ ನಾಗಲೇಶ್ವರ ರಾವ್ ಬಳಲ್ತಾ ಇದ್ದ ಆರೋಪಿ ನಾಗಲೇಶ್ವರ ರಾವ್ನನ್ನ ಸದ್ಯ ಆವಲಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಪತ್ನಿಯನ್ನೇ ಉಸಿರುಗಟ್ಟಿಸಿ ತನ್ನ ಅಪಾರ್ಟ್ಮೆಂಟ್ನಲ್ಲಿ ಕೊಲೆ ಮಾಡಲಾಗಿದೆ. ಬೆಂಗಳೂರಿನ ಆವಲಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಗಂಡನೇ ಪತ್ನಿಯನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆ. ಕೊಲೆ ಮಾಡಿದ ಪತಿಯನ್ನ ಸದ್ಯ ಆವಲಹಳ್ಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹಾಗಾದ್ರೆ ಯಾಕಾಗಿ ಹತ್ಯೆ ಮಾಡಿದ್ದು? ಪತ್ನಿಯ ಹತ್ಯೆಗೆ ಕಾರಣ ಏನು? ಬೆಂಗಳೂರಿನ ಆವಲಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ತನ್ನ ಹೆಂಡತಿಯನ್ನೇ ನಿವೃತ್ತ ಇಸ್ರೋ ನೌಕರ ಹತ್ಯೆ ಮಾಡಿದ್ದಾನೆ. ಅಪಾರ್ಟ್ಮೆಂಟ್ನಲ್ಲಿ ಪತಿಯೇ ಪತ್ನಿಯನ್ನ ಕೊಂದಿದ್ದಾನೆ. ಮಾನಸಿಕ ಖಿನ್ನತೆಯಿಂದ ನಾಗಲೇಶ್ವರ ರಾವ್ ಬಳಲ್ತಾ ಇದ್ರಂತೆ. ಸದ್ಯ ತನ್ನ ಪತ್ನಿಯನ್ನೇ ಉಸಿರುಗಟ್ಟಿಸಿ ಬೆಂಗಳೂರಿನ ತಮ್ಮದೇ ಅಪಾರ್ಟ್ಮೆಂಟ್ನಲ್ಲಿ ಕೊಲೆ ಮಾಡಲಾಗಿದೆ. ಇಸ್ರೋ ನಿವೃತ್ತ ನೌಕರನಿಂದ ನಡೆದಿರುವಂತಹ ಕೊಲೆ ಇದು. ಬೆಂಗಳೂರಿನ ಆವಲಹಳ್ಳಿಯ ಅಪಾರ್ಟ್ಮೆಂಟ್ನಲ್ಲಿ ನಡೆದಿದೆ. ಹಾಗಾದ್ರೆ ಕಾರಣ ಏನು? ಪತ್ನಿಯ ಹತ್ಯೆ ಕಾರಣ ಕೇಳಿದ ಪೊಲೀಸರಿಗೆ ಶಾಕ್ ಆಗಿದೆ. ನಾನ್ ಸತ್ತ ಮೇಲೆ ಪತ್ನಿಯನ್ನ ಯಾರು ನೋಡಿಕೊಳ್ತಾರೆ? ಹೀಗಾಗಿ ಪತ್ನಿಯನ್ನ ಹತ್ಯೆ ಮಾಡಿದ್ದೇನೆ ಅಂತ ಆರೋಪಿ ಬಾಯ್ಬಿಟ್ಟಿದ್ದಾರೆ. ಯಾರೂ ಸಂಬಂಧಿಗಳಿಲ್ಲ, ಆಕೆಯ ಮುಂದಿನ ಜೀವನ ಹೇಗೆ? ಹೀಗಾಗಿ ಪತ್ನಿಯನ್ನ ಕೊಲೆ ಮಾಡಿದೆ ಅಂತ ನಾಗಲೇಶ್ವರ ರಾವ್ ಪೊಲೀಸರ ಮುಂದೆ ಬಾಯ್ಬಿಟ್ಟಿರೋದು. ದಂಪತಿಗೆ ಒಬ್ಬ ಪುತ್ರಿ ಇದ್ದು ಆಕೆ ಅಮೆರಿಕಾದಲ್ಲಿರೋ ಮಾಹಿತಿ ಇದೆ. ಹೆಂಡತಿಯನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಲಾಗಿದೆ. ಯಾಕಪ್ಪ ಕೊಂದೆ ಅಂತ ಕಾರಣ ಕೇಳಿದ್ರೆ ಆಕೆಯನ್ನ ನೋಡ್ಕೊಳ್ಳೋರು ಯಾರು ನಾನ್ ಸತ್ತ ಮೇಲೆ, ಹಾಗಾಗಿ ನಾನು ಕೊಲೆ ಮಾಡಿದೆ ಅನ್ನೋ ಸಬೂಬನ್ನ ಈಗ ಆರೋಪಿ ಕೊಟ್ಟಿರೋದು. ಯಾರು ಸಂಬಂಧಿಗಳಿಲ್ಲ, ಆಕೆಯ ಮುಂದಿನ ಜೀವನ ಹೇಗೆ ಅಂತ ನಾನು ಕೊಲೆ ಮಾಡಿದೆ ಅಂತ ಪೊಲೀಸರ ಮುಂದೆ ಕೊಲೆಗೆ ಕಾರಣ ಹೇಳಿದ್ದಾರೆ. ಇಸ್ರೋ ನಿವೃತ್ತ ನೌಕರನಿಂದ ತನ್ನ ಪತ್ನಿಯ ಕೊಲೆಯಾಗಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಗಂಡನೇ ಪತ್ನಿಯ ಕೊಲೆ ಮಾಡಿರೋದು ಕಾರಣ ಕೇಳಿದ್ರೆ ತಾನ್ ಸತ್ ಮೇಲೆ ಹೆಂಡತಿಯನ್ನ ನೋಡ್ಕೊಳ್ಳೋರು ಯಾರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಕ್ಸಾಕ್ಟ್ ಆಗಿ ಏನಾಯ್ತು, ನಿಖರ ಕಾರಣ ಏನಾದ್ರೂ ತಿಳಿದು ಬಂದಿದ್ಯಾ? ಬೆಂಗಳೂರಿನ ಆವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರ್ತಕ್ಕಂತ ಏನು ಅಪಾರ್ಟ್ಮೆಂಟ್ ಅಲ್ಲಿ ಏನಿದೆ ಕೊಲೆ ನಡೆದಿರ್ತಕ್ಕಂಥದ್ದು, ಗಂಡನೇ ಸಹ ಹೆಂಡತಿಯನ್ನ ಕೊಲೆ ಮಾಡಿದಾನೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ನಿವೃತ್ತ ಇಸ್ರೋ ನೌಕರ ಆಗಿರ್ತಕ್ಕಂತ ನಾಗಲೇಶ್ವರ ರಾವ್ ತನ್ನ ಹೆಂಡತಿ ಸಂಧ್ಯಾನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾನೆ. ಈ ಮುಖ್ಯವಾಗಿ ಏನಾದ್ರೆ ಈ ಪ್ರಕರಣದಲ್ಲಿ ಪೊಲೀಸರು ಆವಲಹಳ್ಳಿ ಪೊಲೀಸರು ನಾಗಲೇಶ್ವರ ರಾವನ್ನ ಬಂಧಿಸಿ ವಿಚಾರಣೆ ಮಾಡಿದಾಗ ಆತ ಮಾನಸಿಕ ಅಸ್ವಸ್ಥನಂತೆ ಸಹ ವರ್ತನೆ ಮಾಡ್ತಾ ಇದ್ದಾನೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ನಾಗಲೇಶ್ವರ ರಾವು ತಾನು ಸತ್ತ ಮೇಲೆ ತನ್ನ ಹೆಂಡತಿಯನ್ನ ನೋಡ್ಕೊಳ್ಳೋದಕ್ಕೆ ಯಾರು ಇಲ್ಲ, ಒಬ್ಬ ಮಗಳಿದ್ದಾಳೆ, ಆಕೆ ಅಮೆರಿಕಾದಲ್ಲಿ ಸೆಟ್ಲ್ ಆಗಿದ್ದಾಳೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ತಾನು ವೃದ್ಧನಾಗಿದ್ದೇನೆ, ನಾನ್ ಸತ್ತ ನಂತರ ನನ್ನ ಹೆಂಡತಿಯನ್ನ ಯಾರೂ ಸಹ ನೋಡ್ಕೊಳ್ಳೋದಿಲ್ಲ, ಆಕೆ ಒಬ್ಬಂಟಿಯಾಗಿ ಹೋಗ್ತಾಳೆ, ಸಂಬಂಧಿಕರು ಸಹ ಯಾರು ಇಲ್ಲ, ಆಕೆಗೆ ಯಾವುದೇ ರೀತಿ ಇನ್ಕಮ್ ಇಲ್ಲ, ಜೀವನ ನಡೆಸೋದು ಕಷ್ಟ ಆಗುತ್ತೆ, ಹೀಗಾಗಿ ಆಕೆ ಇದ್ರೆ ಆಕೆಗೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ಕೊಲೆ ಮಾಡಿದೀನಿ ಅಂತ ಹೇಳಿ ಪೊಲೀಸರ ತನಿಖೆ ಮತ್ತೆ ವಿಚಾರಣೆ ವೇಳೆ ಆತ ಬಾಯಿ ಬಿಟ್ಟಿರ್ತಕ್ಕಂಥದ್ದು. ಪ್ರಾಥಮಿಕವಾಗಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಮತ್ತೆ ಮೃತದೇಹವನ್ನ ಈಗಾಗಲೇ ಮರಣೋತ್ತರ ಪರೀಕ್ಷೆಗಾಗಿ ಶಿಫ್ಟ್ ಮಾಡಿರ್ತಕ್ಕಂಥದ್ದು. ಸ್ಥಳಕ್ಕೆ ವೈಟ್ ಫೀಲ್ಡ್ ಡಿಸಿಪಿ ಆಗಿರ್ತಕ್ಕಂಥ ಸೈದುಲ್ ಅಡಾವತ್, ಎಸಿಪಿ ರೀನಾ ಸುವರ್ಣ ಮತ್ತೆ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಜಗದೀಶ್ ಸೇರಿದಂತೆ ಸಿಬ್ಬಂದಿ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮತ್ತೆ ಸೋಕೋ ಟೀಮ್ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಉಸಿರುಗಟ್ಟಿಸಿ ತಾನೇ ಕೊಲೆ ಮಾಡಿರುವುದಾಗಿ ಸಹ ಆತ ಈಗ ತಪ್ಪೊಪ್ಕೊಂಡಿದ್ದಾನೆ. ಈಗ ಸದ್ಯ ಆತನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಮೇಲ್ನೋಟಕ್ಕೆ ಯಾವ ಕಾರಣ ಏನು ಆತ ಹೇಳ್ತಾ ಇರ್ತಕ್ಕಂಥದ್ದು ಕೊಲೆಗೆ ಏನ್ ಕಾರಣ ಅಂತ ನೋಡೋದಾದ್ರೆ, ಆತ ನಾನ್ ಸತ್ತ ಮೇಲೆ ನನ್ನ ಹೆಂಡತಿಯನ್ನ ನೋಡ್ಕೊಳ್ಳೋದಕ್ಕೆ ಯಾರೂ ಇರಲ್ಲ, ಹೀಗಾಗಿ ಆಕೆಯನ್ನ ಸಾಯಿಸ್ತಿದ್ದೇನೆ, ಯಾವ ಸಂಬಂಧಿಕರು ಇಲ್ಲ, ಯಾರು ಇಲ್ಲ, ಆಕೆಗೆ ತುಂಬಾ ತೊಂದರೆ ಆಗುತ್ತೆ, ಜೀವನ ನಡೆಸೋದಕ್ಕೂ ಸಹ ಕಷ್ಟ ಆಗುತ್ತೆ,
ಹೀಗಾಗಿ ಆಕೆಯನ್ನ ನಾನೇ ಸಹ ಉಸಿರುಗಟ್ಟಿ ಸಾಯಿಸಿದ್ದೀನಿ ಅನ್ನೋ ಮಾತುಗಳನ್ನ ಆತ ತನಿಖೆ ವೇಳೆ ಮತ್ತೆ ವಿಚಾರಣೆ ವೇಳೆ ಹೇಳಿರ್ತಕ್ಕಂಥದ್ದು. ಸದ್ಯ ಎಲ್ಲಾ ಆಂಗಲ್ ನಲ್ಲೂ ಸಹ ತನಿಖೆ ನಡೆಸ್ತಾ ಇದ್ದಾರೆ. ಅಪಾರ್ಟ್ಮೆಂಟ್ಗೆ ಪೊಲೀಸರು ಭೇಟಿ ಕೊಟ್ಟು ಎಲ್ಲಾ ರೀತಿಯ ಪರಿಶೀಲನೆ ನಡೆಸಿದ್ರೆ ಮತ್ತೆ ಮರಣೋತ್ತರ ಪರೀಕ್ಷೆಯಾಗಿ ಮೃತದೇಹವನ್ನು ಶಿಫ್ಟ್ ಮಾಡಿದ್ದಾರೆ. ಅವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಥ್ಯಾಂಕ್ ಯು ಕಿರಣ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.